ಪುರಿ ನಮಗೆ ಚೆನ್ನಾಗಿ ಉಬ್ಬಿ ಬರಬೇಕು, ಈ ರೀತಿ ಒಳ್ಳೆ ಕಲರ್ ಬರಬೇಕು ಮತ್ತು ಎಷ್ಟೊತ್ತಿಟ್ಟರೂ ಕೂಡ ಈ ರೀತಿ ಉಬ್ಬೇ ಇರಬೇಕು ಅಂದರೆ ಈ ವಿಡಿಯೋನ ನೀವು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಲೇಬೇಕು. ಮತ್ತು ಈ ರೀತಿ ಪುರಿ ಮಾಡಲಿಕ್ಕೆ ನಮಗೆ ಮೈದಾ ಹಿಟ್ಟು ಕೂಡ ಬೇಕಾಗಿಲ್ಲ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಇನ್ನೇನು ತಡ, ಈ ಉಬ್ಬಿ ಬರ್ತಕ್ಕಂಥ ಪೂರಿಗೆ ಸೂಪರಾಗಿರುವಂಥ ಒಂದು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೂರಿ ದೋಸೆಗಂತೂ ಸೂಪರಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಬರೋಣ. ಮೊದಲು ಪೂರಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 2 ಕಪ್ನಷ್ಟು ಜಡಿ ಮಾಡಿ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ. ನಾನು ಮೈದಾ ಹಿಟ್ಟು ಉಪಯೋಗಿಸ್ತಾ ಇಲ್ಲ, ನೀವು ಬೇಕಾದರೆ ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಎಲ್ಲವನ್ನು ಕಲಿಸ್ಕೊಳ್ಳೋಣ. ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಬರೀ ಚಿರೋಟಿ ರವೆಯಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಮಗೆ ಪುರಿ ಮಾಡಲಿಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ಹಾಗಾಗಿ ಆದಷ್ಟು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ. ಹಿಟ್ಟಿನಲ್ಲಿ ನಾವು ರವೆ ಹಾಕಿ ಕಲಿಸೋದ್ರಿಂದ ಪುರಿಗೆ ಒಂದೊಳ್ಳೆ ಕಲರ್ ಬರುತ್ತೆ. ಅದ್ರ ಜೊತೆಗೆ ಪುರಿ ತುಂಬಾ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ರೆಡಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದ್ದರೆ ರವೆ ಸೇರಿಸ್ಕೊಳ್ರಿ. ನೋಡಿರಿ, ಹಿಟ್ಟನ್ನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಹಿಟ್ಟು ನೆನೆಲಿ ಅಷ್ಟರಲ್ಲಿ ಈ ಕಡೆ ಪುರಿ ಜೊತೆಗೆ ಸೂಪರಾಗಿರುವಂಥ ಒಂದು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮುಂಚೆನೇ ಆಲೂಗಡ್ಡೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ. ಆಲೂಗಡ್ಡೆ ಚೆನ್ನಾಗಿ ಬೆಂದು ರೆಡಿಯಾಗಿವೆ. ಈಗ ಮೇಲಿರುವಂಥ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸ್ಟವ್ನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದ್ದಂತೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದ್ದಂತೆ ಒಂದು 1/4 ಸ್ಪೂನಷ್ಟು ಸೋಂಪು ಹಾಕೊಡ್ರಿ. ಸೋಂಪು ಹಾಕೋದ್ರಿಂದ ಈ ಪಲ್ಯ ರುಚಿನೇ ಬೇರೆ ಇರುತ್ತೆ, ಹಾಗಾಗಿ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಖಾರಕ್ಕೆ ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿ, ಇವೆಲ್ಲದರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ, ಅಂದಾಗ ರುಚಿ ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿ ಫ್ರೈ ಆದಮೇಲೆ ಈಗ ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೊತಾ ಇದ್ದೀನಿ. ಈಗ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆನಪಿರಲಿ, ಈರುಳ್ಳಿ ತುಂಬ ಸಾಫ್ಟ್ ಆಗಬಾರ್ದು, ಒಂದು ಸ್ವಲ್ಪ ಕ್ರಂಚಿ ಆದರೆ ಸಾಕು. ಈರುಳ್ಳಿ ತುಂಬ ಸಾಫ್ಟ್ ಆಗಬಾರ್ದು ಅಂದರೆ ನೀವು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಈ ರೀತಿ ಫಟಾಫಟ್ ಅಂತ ಮಿಕ್ಸ್ ಮಾಡ್ಕೋಬೇಕು. ಆಗ ತುಂಬ ಸಾಫ್ಟ್ ಆಗಲ್ಲ, ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿರಿ, ಇಷ್ಟು ಫ್ರೈ ಆದರೆ ಸಾಕು. ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಈರುಳ್ಳಿ ಒಂದು ಸ್ವಲ್ಪ ಬೇಯಲಿ ಅಷ್ಟರಲ್ಲಿ ಈ ಕಡೆ ಒಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಒಂದು ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಸ್ಪೂನಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳೋದೇನು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ರಿ. ಆಮೇಲೆ ಅದೇ ಸ್ಪೂನಿಂದ ಅರ್ಧ ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಒಂದು ಸಲ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಯಾವುದೇ ರೀತಿ ಗಂಟಿರದಾಗೆ ನೀಟಾಗಿ ಕಲಿಸ್ಕೊಳ್ಳೋಣ. ಅರಿಶಿನ ಪುಡಿಯನ್ನು ನೀವು ಒಗ್ಗರಣೆಯಲ್ಲೂ ಕೂಡ ಹಾಕೋಬೋದು, ಇಲ್ಲ ಅಂದರೆ ಈ ರೀತಿ ಕಡಲೆ ಹಿಟ್ಟಿನ ಜೊತೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ರಿ. ನೋಡಿರಿ, ಯಾವುದೇ ರೀತಿ ಗಂಟಿರದಾಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಈ ಪೇಸ್ಟನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ಮುಂಚೆನೇ ಈರುಳ್ಳಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವಲ್ವ, ಈರುಳ್ಳಿ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈರುಳ್ಳಿ ಈ ರೀತಿ ಕ್ರಂಚಿ ಆಗಿರಬೇಕು, ಅಂದಾಗಲೇ ರುಚಿಯಾಗಿರುತ್ತೆ, ತುಂಬ ಸಾಫ್ಟ್ ಆಗಿರಬಾರ್ದು. ಚೆನ್ನಾಗಿ ರೆಡಿಯಾಗಿವೆ. ಈ ಟೈಮಲ್ಲಿ ಇದರಲ್ಲಿ ಮುಂಚೆನೇ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಅಂತಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮ್ಯಾಶ್ ಮಾಡಾದರೂ ಹಾಕೋಬೋದು, ಇಲ್ಲಾಂದರೆ ಈ ರೀತಿ ಕಟ್ ಮಾಡಾದರೂ ಹಾಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ರಿ. ಆಮೇಲೆ ಮುಂಚೆನೇ ಕಲಸಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಪೇಸ್ಟನ್ನು ಕೂಡ ಈ ಟೈಮಲ್ಲೇ ಹಾಕಿ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ, ನಿಜವಾಗ್ಲೂ ನಿಮಗೂ ಕೂಡ ಗೊತ್ತಾಗುತ್ತೆ ರುಚಿ ಯಾವ ರೀತಿ ಇರುತ್ತೆ ಅಂತೇಳಿ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಟ್ಕೊಳ್ರಿ. ನೋಡಿರಿ, ಈ ರೀತಿ ಕಲಸಿದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮೇಲ್ಮುಚ್ಚಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡೋಣ.
ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ, ಯಾಕೆಂದರೆ ಆಲೂಗಡ್ಡೆನೇ ಮುಂಚೆ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ. ನೋಡಿ ಈ ಹದಕ್ಕೆ ಇರಬೇಕು, ತುಂಬ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಬೇಡ್ರಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ಈ ಪಲ್ಯವನ್ನು ನೀವು ಪೂರಿ ಜೊತೆಗೆ ಅಷ್ಟೇ ಅಲ್ಲದೆ ದೋಸೆ, ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಕೋಬೋದು. ಎಕ್ಸಲೆಂಟಾಗಿರುತ್ತೆ. ನೋಡಿ ಪಲ್ಯ ಅಂತೂ ರೆಡಿ ಆಯಿತು. ಈಗ ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಹಿಟ್ಟನ್ನು ಕಲಸಿ ನೆನೆಸ್ಲಿಕ್ಕೆ ಇಟ್ಟಿದ್ನಲ್ವ, ಪಲ್ಯ ಮಾಡ್ಕೊಂಬರುವಷ್ಟರಲ್ಲೇ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ರೆಡಿಯಾಗಿದೆ. ಈಗ ಹಿಟ್ಟನ್ನು ಒಂದು ಸಲ ಮತ್ತೊಮ್ಮೆ ಈ ರೀತಿ ನಾದ್ಕೊಳ್ಳೋಣ. ನೋಡಿ ಎಷ್ಟೊತ್ತಾದರೂ ಹಿಟ್ಟು ಈ ರೀತಿ ಗಟ್ಟಿಯಾಗಿ ಇರಬೇಕು, ಸಾಫ್ಟಾಗಿರಬಾರ್ದು. ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಎಷ್ಟು ಬೇಕೋ ಅಷ್ಟಷ್ಟೇ ಹಿಟ್ಟನ್ನು ತೊಗೊಂಡು ಉಂಡೆನ ಮಾಡಿಟ್ಕೊಳ್ರಿ. ಎಲ್ಲ ಉಂಡೆನ ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ಲಟ್ಟಿಸ್ಕೊಬೋದು. ಈಗ ಯಾವ ರೀತಿ ಲಟ್ಟಿಸೋದು ಅಂತ ನೋಡ್ಕೊಳ್ಳೋಣ. ಹೋಳಿಗೆ ಶೀಟ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಉಂಡೆಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ರೀತಿ ಲಟ್ಟಿಸ್ತಾ ಹೋಗೋಣ. ನೀವು ಬೇಕಂದರೆ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೊಬೋದು. ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರ್ತೇವೆ ನೋಡಿರಿ, ಆ ಟೈಮಲ್ಲಿ ಎಣ್ಣೆಯಲ್ಲಿ ಹಿಟ್ಟೆಲ್ಲ ಉದ್ರಿ ಎಣ್ಣೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕೂಡ ಯಾವುದೇ ಕಾರಣಕ್ಕೂ ಹಿಟ್ಟು ಉದ್ರಲ್ಲ, ಎಣ್ಣೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ರೀತಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಬೋದು. ಇದೇ ರೀತಿ ಎಲ್ಲ ಎಲೆಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಈ ರೀತಿ ನಾವು ಒಂದೇ ಸಲಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಕೊಬೋದು. ಎಲ್ಲ ಕಡೆಗೂ ಈ ರೀತಿ ಒಂದೇ ಸಮನಾಗಿ ಹರಡ್ಕೊಳ್ರಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮುಂಚೆನೇ ಈ ಕಡೆ ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ ಇಲ್ವಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿರಿ ಎಣ್ಣೆಯಲ್ಲಿ ಹಾಕಿದಾಗ ತಕ್ಷಣ ಈ ರೀತಿ ಹಿಟ್ಟು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡಿಕೊಂಡ್ರೆ ಪೂರಿ ನಮಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡಿಕೊಡ್ರಿ. ನೋಡಿರಿ ಬಿಸಿ ಎಣ್ಣೆಗೆ ಮಾಡಿ ಇಟ್ಕೊಂಡಿರೋದನ್ನು ಈ ರೀತಿ ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಫ್ರೈ ಮಾಡ್ಕೋಬೇಕು. ನೋಡಿರಿ ಎಣ್ಣೆಯಲ್ಲಿ ಬಿಟ್ಟಾಗ ನೀವು ಕೈಯಿಂದ ಮುಟ್ಟೋದೇ ಬೇಡ, ತುಂಬ ಚೆನ್ನಾಗಿ ತಾನಾಗಿ ಉಬ್ಬಿ ಬರುತ್ತೆ. ಪೂರಿ ನಮಗೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಮೊದಲು ಎಣ್ಣೆನ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿರಬೇಕು. ಅಂದಾಗಲೇ ಪೂರಿ ನಿಮಗೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತು ಪೂರಿಗೆ ಒಳ್ಳೆ ಕಲರ್ ಬರಬೇಕು ಅಂದರೆ ನೀವು ಮೊದಲು ಹಿಟ್ಟು ಕಲಿಸುವಾಗ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿರಬೇಕು. ಅಂದಾಗ ಪೂರಿ ಈ ರೀತಿ ಗೋಲ್ಡನ್ ಕಲರಲ್ಲಿ ಮತ್ತು ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೋಡಿರಿ ಈ ರೀತಿ ನೀಟಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿಗೂ ಆದಷ್ಟು ಈ ರೀತಿ ಬಿಸಿ ಬಿಸಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಡ್ರಿ. ಆದಷ್ಟು ಬೇಗನೆ ಈ ರೀತಿ ಉಬ್ಬಿ ರೆಡಿ ಆಗುತ್ತೆ. ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಲಿಕ್ಕೂ ಕೂಡ ಜಾಸ್ತಿ ಟೈಮೇನು ಬೇಕಾಗಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿಕೊಂಡು ಆದಷ್ಟು ನೀವು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿರುತ್ತೆ. ಎಷ್ಟೊತ್ತಿಟ್ಟು ತಿಂದರೂ ಕೂಡ ಪೂರಿ ನಿಮಗೆ ಈ ರೀತಿ ಉಬ್ಕೊಂಡೇ ಇರುತ್ತೆ. ಈ ಪೂರಿ ಜೊತೆಗೆ ನಾನು ಮುಂಚೆನೇ ತೋರಿಸಿರುವಂಥ ಆಲೂಗಡ್ಡೆ ಪಲ್ಯವನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ಬಿಸಿ ಬಿಸಿ ಪೂರಿ ಜೊತೆಗೆ ಈ ಆಲೂಗಡ್ಡೆ ಪಲ್ಯ ಅಂತೂ ಸೂಪರಾಗಿತ್ತು. ಒಂದ್ಸಲ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಮೈದಾ ಹಿಟ್ಟನ್ನು ಬಳಸ್ತೇನೆ ಮೇಲ್ಗಡೆಯಿಂದ ಗರ್ಗರಿಯಾದ ಒಳಗಡೆಯಿಂದ ಸಾಫ್ಟ್ ಆದಂಥ ಪೂರಿನ ಮನೆಯಲ್ಲೇ ತುಂಬ ಸುಲಭವಾಗಿ ಅದರಲ್ಲೂ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.